ಹಾಯ್ ಹಲೋ ವೆಲ್ಕಮ್ ಮೈ ಚಾನಲ್. ಇವತ್ತು ತೋರಿಸ್ತಿರೋಂಥ ಡಿಸೈನು ಫ್ರಂಟ್ ನೆಕ್ ಡಿಸೈನ್ ಹಾಗೂ ಬ್ಯಾಕ್ ನೆಕ್ ಡಿಸೈನು. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನೋಡಿ, ಫ್ರಂಟ್ ವಿ ನೆಕ್ ಡಿಸೈನ್ನ ಫಸ್ಟ್ ನೆಕ್ನ ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ಟರ್ನ್ ಮಾಡ್ಕೊಂಡಿದ್ದೀನಿ. ನೆಕ್ ರೆಡಿ ಆದಮೇಲೆ ಲೈನಿಂಗ್ ಹಾಗೂ ಬಾಡಿ ಪೀಸ್ನ ಅಟ್ಯಾಚಿಂಗ್ ಮಾಡಿಕೊಡಿ. ಇದು ಬ್ಯಾಕ್ ಬಟನ್ ಡಿಸೈನು. ಬ್ಯಾಕ್ ಹುಕ್ಸ್ ಬರುತ್ತಲ್ಲ ಆ ಡಿಸೈನು. ಫ್ರಂಟ್ ಡಿಸೈನ್ ಇದು ಫಸ್ಟ್ ಮಾಡ್ತಿರೋದು. ನೆಕ್ ರೆಡಿ ಆದಮೇಲೆ ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಆದಮೇಲೆ ಎಕ್ಸ್ಟ್ರಾ ಇರೋ ಪೀಸಸ್ನ ಕಟ್ ಮಾಡ್ಕೊಳ್ಳಿ. ಸೈಡಲ್ಲಿರೋವಂಥದ್ದು ನಾನು ಬಾಟಮಲ್ಲಿ ಪೀಸ್ ಬಿಟ್ಟಿದ್ದೀನಿ. ಆ ಬಾಟಮ್ ಪೀಸ್ನ ಕಟ್ ಮಾಡಿಲ್ಲ. ಬಾಟಮ್ ಫಿನಿಶಿಂಗ್ ಬ್ಲೌಸ್ ಪೀಸ್ನ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಅದೇ ಪೀಸ್ನ ಫೋಲ್ಡಿಂಗ್ ಕೊಡ್ತಾಯಿದ್ದೀನಿ. ಬಾಟಮ್ ಫಿನಿಶಿಂಗು ಫುಲ್ ಬಾಟಮ್ ಫಿನಿಶಿಂಗ್ನ ಮಾಡ್ಕೊಳ್ಳಿ. ಬ್ಲೌಸ್ ಪೀಸಿಂದ ಕೆಳಗಡೆ ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ ಫೋಲ್ಡಿಂಗ್ ಕೊಟ್ಟು. ನೋಡಿ, ಬಾಟಮ್ ಫಿನಿಶಿಂಗ್ ಆಗಿದೆ, ನೆಕ್ ರೆಡಿ ಇದೆ. ಈಗ ಸೈಡಲ್ಲಿರೋ ಎಕ್ಸ್ಟ್ರಾ ಪೀಸಸ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಫ್ರಂಟು ಚೆಸ್ಟ್ ಡಾಟ್ಸು, ಚೆಸ್ಟ್ ಡಾಟ್ಸ್ನ ಮಾಡ್ತಾಯಿದ್ದೀನಿ. ಎರಡೂ ಸೈಡು ಚೆಸ್ಟ್ ಡಾಟ್ಸು. ಈ ಬ್ಲೌಸ್ ಡಿಸೈನ್ಗೆ ಫ್ರಂಟ್ ಪಟ್ಟಿ ಬರಲ್ಲ, ಫುಲ್ ಲೆಂತ್ ಎಲ್ಲ ಒಂದೇ ಪೀಸು. ಈ ಡಿಸೈನ್ ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬೋದು. ನೋಡಿ, ಎರಡೂ ಸೈಡು ಚೆಸ್ಟ್ ಡಾಟ್ಸ್ನ ಇಟ್ಟಿದ್ದೀನಿ. ಚೆಸ್ಟ್ ಡಾಟ್ನ ಮಧ್ಯದಿಂದ 2.5 ಬಿಡ್ತಾನೆ ಚೆಸ್ಟ್ ಡಾಟ್ನ ಇಡ್ತೀನಿ. ಇದು ಬಾರ್ಡರು. ಬ್ಲೌಸ್ ಪೀಸಲ್ಲಿ ಬಂದಿರೋಂಥ ಬಾರ್ಡರ್. ಫ್ರಂಟ್ ನೆಕ್ ಡಿಸೈನಿಗೆ ಬಾರ್ಡರ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ವಿ ನೆಕ್ಕು, ವಿ ನೆಕ್ ಬಾರ್ಡರ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಫಸ್ಟು. ನೆಕ್ಸ್ಟು ಮೇಲ್ಗಡೆ ಟಾಪ್ ಸೈಡಲ್ಲಿ ಶೇಪ್ ಇದೆಯಲ್ಲ, ಆ ಶೇಪಿಂದ ಆರಮ್ ಸೈಡ್ ಕ್ರಾಸ್ ಆಗಿ ಬರಬೇಕು ಬಾರ್ಡರು. ಫಸ್ಟ್ ವಿ ನೆಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆರಮ್ ಸೈಡ್ಗೆ ಶೇಪ್ನ ಕೊಡ್ತಾ ಇದ್ದೀನಿ. ಇದು ಬಾರ್ಡ್ರಿಂದ ನೆಕ್ ಡಿಸೈನ್ ಮಾಡ್ತಿರೋದು. ಸ್ವಲ್ಪ ಫಿಲ್ಟ್ನ ಕೊಡಬೇಕಾಗತ್ತೆ. ಫಿಲ್ಟ್ ತುಂಬ ಸಣ್ಣದಾಗಿರಬೇಕು, ಇಲ್ಲಾಂದರೆ ಶೇಪು ಬೆಂಡ್ ಆಗಲ್ಲ. ಎರಡೂ ಸೈಡು ಎಡ್ಜಸ್ನ ಫೋಲ್ಡಿಂಗ್ ಮಾಡಿಕೊಂಡು ಕಿನಾರಿ ಸ್ಟಿಚಿಂಗ್ಸ್ನ ಮಾಡಿ. ನೆಕ್ ಎರಡೂ ಸೈಡು ಇದು ಆರಮ್ ಸೈಡು ಶೇಪ್ ಬರುತ್ತೆ. ಎರಡೂ ಸೈಡು ಆರಮ್ ಸೈಡಲ್ಲಿ ಶೇಪ್ನ ತೊಗೊಂಡು ಫ್ರಂಟ್ ನೆಕ್ ಡಿಸೈನ್ನ ಫಿನಿಶಿಂಗ್ ಮಾಡಿಕೊಡಿ. ರೈಟ್ ಸೈಡ್ನ ಹೇಗೆ ಫಿನಿಶಿಂಗ್ ಮಾಡಿಕೊಂಡು ಹಾಗೆ ಲೆಫ್ಟ್ ಸೈಡ್ನೂ ಸಹ ಅದೇ ರೀತಿ ಫಿನಿಶಿಂಗ್ನ ಮಾಡ್ಕೊಳ್ಳಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೋಡಿ, ಫ್ರಂಟ್ ನೆಕ್ ಡಿಸೈನು ಫ್ರಂಟ್ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಬ್ಯಾಕ್ ಡಿಸೈನು, ಬ್ಯಾಕ್ ಹುಕ್ಸು, ಬೋಟ್ ನೆಕ್ ಡಿಸೈನ್. ಇದು ಬೋಟ್ ನೆಕ್ ಬಂದು ಪಾಟ್ ಶೇಪ್ ಬರುತ್ತೆ. ಲೈನಿಂಗ್ ಪೀಸು ಹಾಗೂ ಬ್ಲೌಸ್ ಪೀಸ್ನ ಅಟ್ಯಾಚಿಂಗ್ ನೆಕ್ ರೆಡಿ ಮಾಡ್ಕೊಳ್ತಿದ್ದೀನಿ. ಅಟ್ಯಾಚಿಂಗ್ ಮಾಡಿಕೊಂಡು ಪೀಸ್ನ ಟರ್ನ್ ಮಾಡ್ಕೋಬೇಕು. ಅಟ್ಯಾಚಿಂಗ್ ಆದಮೇಲೆ ಸ್ಟಿಚಿಂಗಿಂದ ಒಳಗಡೆ ಇನ್ಸೈಡ್ ಇರುತ್ತೆ ಪೀಸು, ಅದನ್ನು ನ್ಯಾಚ್ ಮಾಡ್ಕೊಳ್ಳಿ. ನ್ಯಾಚ್ ಮಾಡ್ಕೊಂಡಿದ್ದಾಗ ಶೇಪ್ ಕರೆಕ್ಟಾಗಿ ಬರಲ್ಲ. ಬ್ಲೌಸ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದ್ರ ಮೇಲೆ ಅದು ಬ್ರಾಡ್ ಶೇಪ್ನ ತೊಗೊಳ್ಳಿ. ಜಾಸ್ತಿ ಬ್ರಾಡ್ನ ತೊಗೊಬಿಟ್ರೆ ಬೆನ್ನು ಡೀಪ್ ಜಾಸ್ತಿ ಆಗುತ್ತೆ. ಬ್ರಾಡು ನೋಡಿ ಬ್ಯಾಕ್ ನೆಕ್ ಡಿಸೈನ್ನ ರೆಡಿ ಮಾಡಿದ್ದೀನಿ. ಅದನ್ನೀಗ ಟರ್ನ್ ಮಾಡಿಕೊಂಡು ಕಿನಾರಿ ಸ್ಟಿಚಸ್ನ ಮಾಡ್ತಿದ್ದೀನಿ. ಕಿನಾರಿ ಸ್ಟಿಚಿಂಗು ಎಲ್ಲೂ ಸಹ ಪೀಸ್ನ ಲೂಸ್ನೆಸ್ನ ಕೊಡಬೇಡಿ. ನೀಟಾಗಿ ಶೇಪ್ನ ಫ್ಲ್ಯಾಟಾಗಿ ಮಾಡಿಕೊಂಡು ಕಿನಾರಿ ಸ್ಟಿಚಿಂಗ್ ಮಾಡಿ. ಬ್ಯಾಕ್ ನೆಕ್ ಫಿನಿಶಿಂಗ್ ಆದಮೇಲೆ ಹುಕ್ಸ್ ಹಾಗೂ ಲಾಕ್ ಬಟನ್ಸ್ನ ಮಾಡಿಕೊಡಿ. ಬ್ಯಾಕ್ ಸೈಡ್ ಹುಕ್ಸ್ ಇದೆ. ಇದು ಬ್ಯಾಕ್ ಹುಕ್ಸ್ನ ರೆಡಿ ಮಾಡ್ತೀನಿ. ನೋಡಿ, ರೆಡಿ ಆದಮೇಲೆ ಈ ಥರ ನೆಕ್ ಡಿಸೈನ್. ಇದು ಬೋಟ್ ನೆಕ್ ಬಂದು ಡೈಮಂಡ್ ಶೇಪು. ಇದಕ್ಕೂ ಸಹ ಬಾರ್ಡರಿಂದ ಶೇಪ್ ಡಿಸೈನ್ ಮಾಡ್ತಾಯಿದ್ದೀನಿ. ಫಸ್ಟು ಕೆಳಗಡೆ ಡೈಮಂಡ್ ಶೇಪ್ ಇರುತ್ತಲ್ಲ, ಅಲ್ಲಿಗೆ ಫಸ್ಟ್ ಬಾರ್ಡರ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟು ಫ್ರಂಟ್ ಆರಮ್ ಸೈಡಲ್ಲಿ ಶೇಪಲ್ಲಿ ಅಟ್ಯಾಚಿಂಗ್ ಮಾಡಿದ್ವಲ್ಲ, ಹಾಗೆಯೇ ಇದನ್ನು ಆರಮ್ ಸೈಡ್ಗೆ ಬಾರ್ಡರ್ ಅಟ್ಯಾಚಿಂಗು. ಈ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋಸ್ನ ಶೇರ್ ಮಾಡಿ. ಹೊಸದಾಗಿ ಕಲಿತಿರೋರಿಗೆ ಹೆಲ್ಪ್ ಆಗಲಿ. ಹೊಸದಾಗಿ ಕಲಿತಿರೋರು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಬ್ಯಾಕ್ ನೆಕ್ ಡಿಸೈನು. ಈಗ ಇದಕ್ಕೆ ಸೆಂಟ್ರಿಗೆ ಲಟ್ಕನ್ ಡಿಸೈನ ಮಾಡಬೇಕು. ನೋಡಿ, ಲಟ್ಕನ್ ಡಿಸೈನು. ಒಂದು ಬಾರ್ಡರ್ ಪೀಸ್ ತೊಗೊಂಡಿದ್ದೀನಿ, ಇನ್ನೊಂದು ಪ್ಲೈನ್ ಪೀಸ್ನ ತೊಗೊಂಡಿದ್ದೀನಿ. ಸ್ಲೀವಿಗೆ ಫ್ರಂಟು ಬ್ಯಾಕು ಬಾರ್ಡರ್ ಬರುತ್ತೆ. ಸ್ಲೀವ್ಗೂ ಸಹ ಹಾಗೆಯೇ ವಿ ನೆಕ್ ಶೇಪಲ್ಲಿ ಬಾರ್ಡರ್ನ ಅಟ್ಯಾಚಿಂಗ್ ಕೊಟ್ಟಿದ್ದೀನಿ. ನೋಡಿ, ಬ್ಲೌಸ್ ಫುಲ್ ರೆಡಿ ಆಗಿರೋದು. ಈ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರಂಟ್ ಡಿಸೈನ್, ಸ್ಲೀವ್ ಡಿಸೈನ್, ಫ್ರಂಟ್ ಜಸ್ಟ್ ಡಾಟ್ ಇಡ್ತಿರೋಂಥದ್ದು. ಹಾಗೆ ಬ್ಯಾಕ್ ಸೈಡನ್ನು ಬ್ಲೌಸ್ ಮೆಜರ್ಮೆಂಟ್ ನೋಡಿಕೊಂಡು ಡಾಟ್ಸ್ನ ತಗೊಳ್ಳಿ. ಬ್ಯಾಕ್ ಡಿಸೈನ್ ನೋಡಿ, ಬ್ಯಾಕ್ ಸೈಡಲ್ಲಿ ಡಾಟ್ಸ್ ತೊಗೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಹಾಯ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬ್ಲೌಸ್ ಫ್ರಂಟ್ ಡಿಸೈನ್ ಆ್ಯಂಡ್ ಸ್ಲೀವ್ ಡಿಸೈನ್, ಹಾಗೆ ಲೈಕ್ ಆ್ಯಂಡ್ ಶೇರ್ನ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬ್ಲೌಸ್ ಮಾಡಿ. ಡಿಸೈನ್, ಬ್ಯಾಕ್ ನೆಕ್ ಡಿಸೈನ್. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಆಲ್ ವಾಚಿಂಗ್. Follow my channel. Thank you all watching.